ಮೆಳವಂಕಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗಂತ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಲೋಕಸಭಾ ಅಭ್ಯರ್ಥಿಯಾದ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಸನ್ಮಾನ್ಯ ಮಾಂತೇಶ್ ಕೌಟಿಮಠ ಅವರೇ, ಸರ್ವೋತ್ತಮ್ ಅವರೇ, ಸುಭಾಷ್ ಪಾಟೀಲ್ ಅವರೇ, ಮಹಾದೇವ್ ಶೆಟ್ಟಿ ಅವರೇ ಹಾಗೂ ಮೆಳವಂಕಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ ಬಂದಂಥ ಎಲ್ಲ ಗ್ರಾಮದ ಎಲ್ಲ ಹಿರಿಯರೇ, ಕಾರ್ಯಕರ್ತರೇ, ತಾಯಂದಿರೇ, ತಮ್ಗೆಲ್ಲರಿಗೂ ಅನಂತ ನಮಸ್ಕಾರಗಳು. ಇವತ್ತು ಯಾಕಂದ್ರೆ ಇಲ್ಲಿ ಸಭೆ ಮಾಡಿದ್ದು ಯಾಕಂದ್ರೆ ಪ್ರಾರಂಭ ಮಾಡಿದ್ದು ಅನ್ನೋದಕ್ಕೆ ನಮ್ಮ ಲೀಡರ್ಗಳಿಗೆಲ್ಲ ಗೊತ್ತೈತೆ. ಯಾಕಂದ್ರೆ ಒಂದು 3 ಜಾಗ ಅದಾವ, ಒಟ್ಟ 3 ಜಾಗದಾಗ ಇದೊಂದು 2 ಜಾಗ ಯಾವ ಹೇಳೋದಿಲ್ಲವ. ಅದಕ್ಕೆ ಇಲ್ಲಿಂದ ಪ್ರಾರಂಭ ಮಾಡ್ರೆ ಗುರುಗಳಿಗೂ ಗೊತ್ತೈತೆ. ಕರೆ ನನ್ನ ಮಾತು ಕೇಳಿದಿಲ್ಲ, ಅವ್ರು MLC ಎಲೆಕ್ಷನ್ದಾಗ ಇಲ್ಲೇ ಮಾಡಿದ್ದು ನಾವು. ಅದಕ್ಕೆ ಹೆಂಗಂದ್ರೆ ಒಂದೊಂದು ಕಡೆ ದೇವ್ರು ಹೆಂಗೆ ಮಾಡ್ತಾನಂದ್ರೆ, ಈಗ ನಾವು ತಿರುಪತಿಗೆ ಹೋಗ್ತು, ಯಲ್ಲಮ್ಮಗುಡಿಗೆ ಹೋಗ್ತು. ಯಾಕೆ ಹೋಗ್ತು ಅಂದ್ರೆ ಅಲ್ಲಿ ದೇವ್ರ ನಿಂತು ಹೋಗಿರ್ತಾನೆ, ಆ ಜಗದ ಮಹಿಮಾ ಭಾಳ ಇರ್ತೈತೆ. ಅಲ್ಲಿ ಹೋಗಿ ನಾವು ಬರೀ ಕೈ ಮುಗಿದು ಬಂದ್ರೆ ಸಾಕು, ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವ. ಅಂದ್ರೆ ದೇವ್ರ ಶಕ್ತಿ ಆ ಜಾಗ ಮ್ಯಾಗಿರ್ತೈತೆ. ಅದಕ್ಕೇನು ದೇವ್ರ ಅನುಗ್ರಹ ಆಶೀರ್ವಾದ. ಮೊದಲು ಇಲ್ಲಿ ಸಭೆ ಮಾಡಿದೆ ಅಂತಾರೆ ಮನ್ಸಾರೆ ನಾವು ಬೇಡ್ಕೊಂಡು ಮಾಡಿದ್ವಿ ಅಂದ್ರೆ ಯಶ ನಕ್ಕಿ ಆಗ್ತೈತೆ ನಮಗೆ. ಇಲ್ಲಿ ಮಾಡ್ಕೊಂಡು ಮನ್ಸಾರೆ ಬೇಡ್ಕೊಂಡು ಮನುಷ್ಯನಾಗ ಒತ್ತೊಂದು ಇಟ್ಕೊಂಡು ಆಗೋದಿಲ್ಲ. ಮನುಷ್ಯನಾಗ ಹಿಂಗ ಆಗ್ಬೇಕಂತ ಅನ್ಕೊಂಡ್ರೆ ನಕ್ಕಿ ಯಶ ಆಗ್ತೈತೆ. ಅದಕ್ಕೆ ಸಭೆ ಇಲ್ಲಿದಂದ್ರೆ ಪಾಂಡುರಂಗ ಆಶೀರ್ವಾದದಿಂದ, ಹನುಮಂತ ದೇವ್ರ ಆಶೀರ್ವಾದದಿಂದ ಇಲ್ಲಿ ಸಭೆ ಪ್ರಾರಂಭ ಮಾಡಿದ್ರು. ಅದಕ್ಕೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಇಲ್ಲಿ ಕರ್ಕೊಂಡು ಆಮೇಲೆ ಮುಂದಿನ ಎಲ್ಲ ಕಡೆ ಹೋಗೋಣ ಅಂತ ಹೇಳಿ. ಅದಕ್ಕೆ ಈಗ ಎಲ್ಲರೂ ತಾವು ನೋಡತ್ತೀರಿ, ಈಗ ಕಾಂಗ್ರೆಸ್ ಅವರು ಮತ್ತೊಂದು ಎಲ್ಲ ಪಾರ್ಟಿಯವ್ರು ಬಂದು ಪ್ರಚಾರ ಮಾಡಿ ಏನೇನು ಹೇಳ್ತಾರೆ. ಆದ್ರೆ ನೀವೆಲ್ಲರೂ ಎದಕ್ಕೆ ವೋಟ್ ಹಾಕ್ಬೇಕಂದ್ರೆ ಒಂದೇ ವಿಷಯ ಕೇಳ್ತಾನೆ. ಯಾಕೆ ಹಾಕ್ಬೇಕಂದ್ರೆ ನಮ್ಮ ಮಾದೇವ್ ಪತ್ತಾರ ಸಾವುಕಾರ ಗೊತ್ತೈತಿ ಎಲ್ಲಿ ಅದಾವ ಎಲ್ಲೂ ಅದ ಅಲ್ಲ. ಯಾಕಂದ್ರೆ ಹೊಟ್ಟೆಗೇನಿಲ್ಲ, ಉಳ್ದಾರೆಲ್ಲ ಹೆಚ್ಚು ವಿಮಾನ ರೋಡ ಪಾಡ ಬೇಡ್ರಿ. ಹೊಳಿಗೆ ನೀರು ಬರತೈತಿಲ್ಲ, ಹಳ್ಳಕ್ ಬರತೈತಿಲ್ಲ, 2 ಸಾಕದಲ್ಲ, ಮತ್ತೇನ್ ಬೇಕಿಂತ ಬಿಸಿಲಾಗ. ಅದಕ್ಕೆ ಇಂಥದ್ದೆಲ್ಲ ಯಾರು ಬಿಡಿಸ್ತಾರ? ಈ ಏಪ್ರಿಲ್ದಾಗ ಬೇರೆ ಕಡೆ ಇನ್ನು ಬೆಂಗಳೂರಾಗ ಕುಡಿಯಾಕ ನೀರಿಲ್ಲ, ಟ್ಯಾಂಕರ್ ಅಡ್ಡಾಡತಾವ ಕೊಡವ. ಆದ್ರೂ ದೇವ್ರ ಆಶೀರ್ವಾದದಿಂದ ಡ್ಯಾಮ್ ಇರೋ ಹೊಳಿಗೆ ನೀರು ಬರ್ತೈತಿ, ಹಳ್ಳಕ್ಕೆ ನೀರು ಬರ್ತೈತಿ. ರಾಯಪ್ಪ ನಿಮ್ಮಲ್ಲಿ ಬರತೈತಿಲ್ಲ? ಬರತೈತಗ ಹೇಳ. ಅದಕ್ಕೆ ಅಲ್ಲೆಲ್ಲ ಬಾಗಲ ಮುರಿದಿರು ಹೋಗಿ ಅಲ್ಲೆಲ್ಲ ಹೋಗ್ಕೊಳತ್ತಾರ ಆಫೀಸರ್ ಹಿಂಗಾಗಿ. ಅದಕ್ಕೆ ಬರ್ತೈತಿ. ಈಗ ಯಾವ್ದೊಳಕ್ ಮುಂದೆ ಕಳಿಸಿದ್ವು ಹೊಳ್ಳಿ ತತ್ವ ಅದನ್ನ. ಅದಕ್ಕೆ ಇಂಥ ಬಿಸಿಲಾಗ ನಾವೆಲ್ಲ ಪುಣ್ಯ ಮಾಡಿದ್ವು. ಗೋಕಾಕ್ ತಾಲೂಕ ನಮ್ಮ ಮೂಡಲಿಗೆ ತಾಲೂಕದವ್ರ. ಯಾಕಂದ್ರೆ ಡ್ಯಾಮ್ ಕಟ್ಟಿದ್ ಹುಕ್ಕೇರಿ ತಾಲೂಕ. ಹುಕ್ಕೇರಿ ಅವ್ರಿಗೆ ಲಾಭ ಇಲ್ಲ, ಬರೀ ಗೋಕಾಕ್ ಹೆಂಗಾಗೈತೆ ಅಂದ್ರೆ ಈ ಕಡೆ ನೀರು ಬರ್ತೈತೆ. ಇಂಥ ಟೈಮಾಗ ನೀರು ಬಿಡಿಸಾತು, ಇನ್ನೂ 10 ದಿವಸ ಬಿಡಿಸಾತು. ಅದಕ್ಕೆ ನಾವೆಲ್ಲ ಯಾಕೆ ಇದನ್ನ ಹೇಳತ್ತೀನಂದ್ರೆ ಕಷ್ಟ ಕಾಲದಾಗ ನಿಮ್ಮೊಳಗಿರ್ತವೆ, ಉಳಿದಿದ್ದೆಲ್ಲ ಸಿಗ್ತೈತೆ. ಒಂದ್ಸಲ ಬೆಳಿ ಮನೆಗೆ ಹೋತಂದ್ರೆ ಲಕ್ಷ ಗಂಟ್ಲೆ ಉತ್ಸಾಹ ಆಗ್ತಂದ್ರೆ ರೈತರು ಬಳೆ ಬರಂಗಿಲ್ಲ. ಒಂದು ನೀರು ಆಯ್ತಂದ್ರೆ ಬೆಳಿ ಬಂದ ರೈತ ಸುಖವಾಗಿರ್ತಾನೆ. ಅದಕ್ಕೆ ನೀರು ಭಾಳ ಮುಖ್ಯ. ಅದಕ್ಕಿಂತ ಎಲ್ಲ ಒಳ್ಳೆ ಕೆಲಸ ಮಾಡಕ ಸಾಕಷ್ಟು ರೋಡ್ ಮಾಡಿದ್ವು, ಮತ್ತೊಂದು ಮಾಡಿದ್ವು, ಎಲ್ಲ ದೇವ್ರ ಆಶೀರ್ವಾದ ಆಗಿದಾವ. ನೀರು ಕೊಡುವಂತ ಕೆಲಸ ಇಂಥ ಏಪ್ರಿಲ್ ಮೇ ತಿಂಗಳ ಮಾಡ್ತಲ್ಲ, ಅದು ಬಹಳ ಮುಖ್ಯತೆ. ಅದಕ್ಕೆ ನಾವೆಲ್ಲರೂ ಇಂಥ ಒಳ್ಳೆ ಕೆಲಸ ಮಾಡಕ್ಕೆ ನಾವು ಅದುವೆ. ನಮಗೆ ನಮ್ಮ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರು ಈ ಭಾಗದಿಂದ ಗೆದ್ದು MP ಆಗಿ ದಿಲ್ಲಿಯಾಗ ಕೂತ್ರೆ ನಮ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿ ಬರ್ತೈತೆ. ಅಲ್ಲಿ ಹೋಗಿ ಅವ್ರು ಯಾಕಂದ್ರೆ ಆಡಳಿತ ಪಕ್ಷ ಒಕ್ಕೂತು ಕೆಲಸ ಮಾಡಕ ನಮ್ಮನ್ನೆಲ್ಲ ದಿಲ್ಲಿಗೆ ನಾವು ನೇರವಾಗಿ ಕರ್ಕೊಂಡೋಗಿ ದೊಡ್ಡ ಸ್ಕೀಮ್ಗಳು ಅದಾವೆ. ಈಗ ಜಲ್ ಜೀವನ್ ಮಷೀನ್ ಒಳಗೆ ನಿಮಗೆಲ್ಲ ಗೊತ್ತಿರ್ಬೋದು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸುಮಾರು 480 ಕೋಟಿ ನಮಗೆ ಸ್ಯಾಂಕ್ಷನ್ ಮಾಡಿಕೊಟ್ರೆ. ನೀರು ಮುಂದೆ ಎಲ್ಲಿ ಬರೋದಂತ ಹೇಳ್ತಾನೆ. ಈಗೆಲ್ಲ ನೀವು ಜಲ್ ಜೀವನದಾಗ ನೀವು ಹೊಳಿಂದ ನೀರು ತರ್ತೀರಿ, ಬೇರೆ ಕಟ್ತೈತೆ. ಹೊಳಿ ಎಲ್ಲ ಒಣಗಿ ಬಿಡ್ತದೆ, ನೀರೇ ಬರೋದಿಲ್ಲ. ಈಗ ಮುಂದೆಲ್ಲ 1 ವರ್ಷ ಬಿಟ್ಟು ನಾವು ನೀರು ಎಲ್ಲಿ ಬರ್ತೈತೆ ಅಂದ್ರೆ ಗೋಡಿಗೆ ಮಾಡ್ಬೇಕಂತ ಹೇಳ್ತಾ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜ ಜನ. ಯಾಕಂದ್ರೆ ನೀವೆಲ್ಲರೂ ಹೆಂಗ್ ಮಾಡ್ತೀರಿ ಅಂದ್ರೆ ಸರ್ವಾಂಗೀಣ ಅಂದ್ರೆ ಯಾವ ತರ ಅಂದ್ರೆ ನಮ್ಮ ಕ್ಷೇತ್ರ ನಾವೆಲ್ಲ ಬಸವನ್ ಹೆಂಗ್ ನಡ್ಕೊಂಡು ಹೋದಂಗ ಸರ್ವ ಜನಾಂಗದ ಶಾಂತಿ ತೋಟ ಕರ್ನಾಟಕ ಹತ್ತಾರು, ಸರ್ವ ಜನಾಂಗದ ತೋಟ ಅರಮಾಂ ಕ್ಷೇತ್ರ. ನಾವೆಲ್ಲಾ ಜಾತಿ ಜನಾಂಗದವರು ಎಲ್ಲಾ ಸಮಾಜದವರು ಒಬ್ಬರು ಅಣತಮರಿಗೆ ನೋಡ್ತೀವಿ. ನಮ್ಮಲ್ಲಿ ಜಾತಿ ಭೇದ ಭಾವ ಅನ್ನೋದು ಒಟ್ಟೆ ವ್ಯತ್ಯಾಸ ಇಲ್ಲ. ನೀವೆಲ್ಲರೂ ಹೆಂಗ್ ಆಗ್ತೀರಿ ಅಂದ್ರೆ ಈಗಿನ ಕಾಲದಾಗೆಲ್ಲ ಆ ಜಾತಿ ಈ ಜಾತಿ ಅಂದ್ರು ನೀವ್ ಏನೂ ನೋಡ್ದ ನಾವ್ ಎಲ್ಲಿ ನಿಂತಿರ್ತೋ ಅಲ್ಲಿ ಓಟ್ ಹಾಕ್ತೀರಿ, ಎಲ್ಲಿ ಹೇಳ್ಕೊಂಡು ಕೆಲಸ ಮಾಡ್ತೀರಿ. ಅದಕ್ಕೆ ತಾವು ಈ ಚುನಾವಣೆಯಲ್ಲಿ ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವ್ರ ಮಾಜಿ ಮುಖ್ಯಮಂತ್ರಿ ಅವ್ರು, ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿ ಅಂತವ್ರು ನಮ್ಮ ಕ್ಷೇತ್ರಕ್ಕೆ ನಿಂತಾರ. ಸುಮ್ಮನೆ ಹೊರಗಿನವ್ರ ಹತ್ರ ಸುಮ್ಮನೆ ಹೇಳ್ತಾರ. ಅಂತವ್ರೊಬ್ಬರು ಮಾಜಿ ಮುಖ್ಯಮಂತ್ರಿ ನಮ್ಮ ಕ್ಷೇತ್ರಕ್ಕೆ ನಿಂತಾರಂದ್ರೆ ನಮ್ದೆಲ್ಲ ಪುಣ್ಯ, ನಮ್ಮ ದೈವ. ನಾಳೆ ಏನಾದ್ರು ದೇವದಿಂದ ನಮ್ಮ ಸರ್ಕಾರ ಆಗ್ತೈತಿ, ಅವ್ರಿಗೆ ಅನುಕೂಲ ಆಗ್ತದೆ.
ಕೇಂದ್ರದಾಗ ಉನ್ನತ ಸ್ಥಾನಕ್ಕೆ ಹೋದ್ರೆ ನಮ್ಮ ಭಾಗಕ್ಕೆ ಕೆಲಸ ಭಾಳ ಆಗ್ತಾವ. ಅದಕ್ಕೆ ತಾವೆಲ್ಲರೂ ದಯಮಾಡಿ, ಯಾಕಂದ್ರೆ ಏನು ಎಲ್ಲ ಬಂದು ಅಪಪ್ರಚಾರ ಏನು ಮಾಡ್ರು, ಅವ್ರು ಹೇಗೆಲ್ಲ ತಾವೇನು ಓಟ್ ಹಾಕಕ್ಕೆ ಹೋಗ್ತೀರಿ, ಭಾಳ ಬಿಸಿಲಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಲ್ಲಿ ಓಟ್ ಹಾಕಕ್ಕೆ ಹೋದಾಗ 2ನೇ ನಂಬರ್ದಾಗ ಜಗದೀಶ್ ಶೆಟ್ಟರ್ ಕಮಲ್ ಉಚಿತರಿರ್ತದೆ. ಅದಕ್ಕೆ ತಾವು ಮತವನ್ನು ಹಾಕಿ ಆಶೀರ್ವಾದ ಮಾಡಬೇಕಾದ್ರೆ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಮತ್ತು ಇನ್ನೂ ಎಲ್ಲರೂ ತಾವು ಇದ್ದಂಥ ಇಲ್ಲಿ ತಾಯಂದ್ರು, ಯುವಕರು, ಮತ್ತೊಬ್ಬರು ಎಲ್ಲರೂ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ತಿಳಿಸಿ ಹೇಳಿ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕಬೇಕು. ನೀವು ಇದ್ದಂಥ ಉಳಿದಂಥ ಕೆಲಸಗಳು, ಯಾಕಂದ್ರೆ ಇನ್ನೂ ನಾವು ಸಾಕಷ್ಟು ಕೆಲಸ ಮಾಡ್ತೀವಿ. ನೀರಿನ ಸಮಸ್ಯೆಗಳು ವಾಪಸ್ ಹಿಂದೇನು ಬರ್ತೈತಿ ಬಿಟ್ರು, ಇದು ಯಾವ್ದಾರು ಮುಗಿಸಿ ಮತ್ತೆ ನೀರು ಅದನ್ನು ತಂದು ನಿಮ್ಗೆ ಎಲ್ಲರಿಗೂ ಬಿಡ್ತೈತೆ. 10 ದೂರ ನೀರು ಬಿಡಿಸ್ಕೊಂಡು ಎಲ್ಲರಿಗೂ ನೀರು ಮುಟ್ಟೋಂಗೆ ಕರೆಕ್ಟಾಗಿ ಮಾಡ್ತೈತಿ. ತಾವೆಲ್ಲರೂ ಸನ್ಮಾನ್ಯ ಗೌರವಾನ್ವಿತ ಜಗದೀಶ್ ಶೆಟ್ಟರ್ ಅವರಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರ ಸೇವಾ ಮಾಡೋಕೆ ಅವಕಾಶ ಮಾಡ್ಕೊಡು ಅಂತ ಹೇಳುತ್ತಾ, ಇಂಥ ಕೆಟ್ಟ ಬಿಸಿಲಿದ್ರು ಇಷ್ಟು ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕೆ ತಮ್ಮೆಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ, ತಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ. ಮುಂದೆ ನಮ್ಮ ಕೌದಲಿ ಕಾರ್ಯಕ್ರಮ ಇದೆ, ತಾವೆಲ್ಲ ಅನುಮತಿ ಕೊಡ್ಬೇಕಂತೇಳಿ ತಮ್ಮೆಲ್ಲರಿಗೂ ಅನಂತ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತ್ರಿ.